ಗಮನಿಸಬಹುದು, ಇಸ್ರಾಯೇಲರು ಈಗ ಅಮೆರಿಕದಲ್ಲೂ ಕೂಡ ಇದ್ದಾರೆ. if you can notice that Israel people are there in America also. ಅಲ್ಲೂ ಕೂಡ ಅವರು ಆಶೀರ್ವದಿಸಲ್ಪಟ್ಟಿದ್ದಾರೆ. There also they are been blessed. ಆಮೇಲೆ ಲೋಕದ ಅನೇಕ ಕಡೆಗಳಲ್ಲಿ ಕೇರಳದಲ್ಲೂ ಕೂಡ ಅವರಿದ್ದಾರೆ. See in India, in Kerala also they are. ಇನ್ನೂ ಅನೇಕ ಕಡೆಗಳಲ್ಲಿ ಅವರಿದ್ದಾರೆ. In many places they are. ನೀವು ಎಲ್ಲಿ ಬೇಕಾದ್ರೂ ಹೋಗಿ ನೋಡಿ ಅವರು ಆಶೀರ್ವದಿಸಲ್ಪಟ್ಟಿರ್ತಾರೆ. Wherever you go and see them, they are being blessed. ಆಮೇಲೆ ದೇವರಿಗೆ ಸ್ತೋತ್ರ. ಅವರು ಶೇರ್ ಮಾರ್ಕೆಟ್ ನಲ್ಲಿ ಕೂಡ ಅವರು ತಮ್ಮ ಹೂಡಿಕೆಯನ್ನ ಇಟ್ಕೊಂಡಿದ್ದಾರೆ. See when you see in stock market also they have their account. ಹಾಗಾದ್ರೆ ದೇವರಿಗೆ ಸ್ತೋತ್ರ. ಅವರು ಎಲ್ಲೇ ಹೋದ್ರು ಕೂಡ ಆಶೀರ್ವದಿಸಲ್ಪಡಬೇಕಾದ್ರೆ ನಂಬುವಂತ ನಾವು ಕೂಡ ಆಶೀರ್ವದಿಸಲ್ಪಡಲೇಬೇಕಲ್ವಾ? If they go anywhere in this world, they are being blessed. In same way, if we believe in same faith, we will also be blessed. ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಈ ರೀತಿಯಾಗಿ ಬರೀತಾನೆ. If you turn to ಗಲಾತ್ಯರ ಪತ್ರಿಕೆಯಲ್ಲಿ ಈ ರೀತಿಯಾಗಿ ಬರೀತಾನೆ ಪೌಲನು. In Galatians, Paul writes like this: ನಂಬಿಕೆಯ ಮಾರ್ಗದಲ್ಲಿರುವವರು ನಂಬಿಕೆಟ್ಟ ಅಬ್ರಹಾಮನೊಂದಿಗೆ ಆಶೀರ್ವಾದ ಹೊಂದುತ್ತಾರೆ ಎಂಬುದಾಗಿ ಬರೆಯಲ್ಪಟ್ಟಿದೆ. With the faith of Abraham. ಗಲಾತ್ಯ 3ನೇ ಅಧ್ಯಾಯಕ್ಕೆ ತಿರುಗಿಸ್ರಿ. 9ನೇ ವಾಕ್ಯ. ಗಲಾತ್ಯ 3ನೇ ಅಧ್ಯಾಯ 9ನೇ ವಾಕ್ಯ. Galatians chapter 3:9. So that they which be of faith are blessed with faithful Abraham. ಆಮೇಲೆ ಹೀಗಿರಲಾಗಿ ನಂಬುವವರು ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಆಶೀರ್ವಾದವನ್ನು ಹೊಂದುತ್ತಾರೆ. ನಂಬಿಕೆ ಇಟ್ಟ ಅಬ್ರಹಾಮನೊಂದಿಗೆ ಯಾರು ಆಶೀರ್ವಾದ ಹೊಂದುತ್ತಾರೆ? ನಂಬುವವರಾದ ನಾವು ಆಶೀರ್ವಾದಗಳನ್ನು ಹೊಂದುತ್ತೇವೆ. Faith are blessed with the faithful Abraham. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಕೆಲವರಿಗೆ ಏನಾಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಬ್ಯಾಬಿಲೋನ್ನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. See, many people are not willing to go out of Babylon. ಯಾಕಂದ್ರೆ ಇಲ್ಲಿ ಒಳ್ಳೆ ವ್ಯವಹಾರ ಇದೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಅವರು. See, they think that they have good ವ್ಯವಹಾರವಿದೆ ಅವರಿಗೆ. They have good business. ಆಮೇಲೆ ಒಳ್ಳೆ ಒಂದು ವರಮಾನವಿದೆ. They have good earnings. ಆದ್ರಿಂದ ಅವರಿಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. 70 ವರ್ಷಗಳ ನಂತರ ಕೋರೆಷನ ಮೂಲಕವಾಗಿ ಒಂದು ಸಂದೇಶ ಕಳುಹಿಸಲ್ಪಡುತ್ತೆ. ನೀವು ಎಲ್ಲಿ ಹೋಗ್ಬೋದು, ನಿಮ್ಮ ದೇಶಕ್ಕೆ ನೀವು ಹೋಗ್ಬೋದು ಎಂಬ ಸಂದೇಶ ಕಳುಹಿಸಲ್ಪಡುತ್ತೆ. They were into that Babylon for 70 years, and after that with the prophet ಕೋರೆಷ್ ರಾಜ by the king Koresh, they have a message that they can go to their own land. ಹೋಗ್ರಿ ಅಂತ ಹೇಳಿದ್ರು ಕೂಡ ಕೆಲವರು ಹೋಗ್ಲಿಲ್ಲ. When they have received that message that you can go, still many people were being settled there itself. ಅನೇಕರಿಗೆ ಸಂದೇಶವು ಹೋಗುತ್ತೆ, ಆದ್ರೆ ಅವರು ಚರ್ಚನ್ನ ಬಿಟ್ಟು ಬರ್ಲಿಕ್ಕೆ ಕೆಲವರಿಗೆ ಮನಸ್ಸಿರೋದಿಲ್ಲ. See, many people receive the message and then also they are not willing to come out of their church. ಆಮೇಲೆ ದೇವರ ಸ್ತೋತ್ರ. ಅವರಿಗೆ ಎಷ್ಟೇ ಸಂದೇಶ ಹೋದ್ರೂ ಕೂಡ ನಾನು ಬರೋದಿಲ್ಲ, ಯಾಕಂದ್ರೆ ಇಲ್ಲೇ ನನಗೆಲ್ಲ ಚೆನ್ನಾಗಿದೆ. See, they received so much message, then also they are not willing to come out of their ದೊಡ್ಡ ಸಭೆ ಇದೆ. If you see, if there is a big church, ಒಳ್ಳೆ ಅಲಂಕಾರ ಇದೆ ಆ ಚರ್ಚ್ ನೋಡಿದ್ರೆ. If you see the church, it is very good. ನಾನು ಬರೋದಿಲ್ಲ ಅಲ್ಲಿಗೆ. It is full of decoration. And they tell no, we won't come there. ಅಲ್ಲಿಗೆ ಬಂದ್ರೆ ಸ್ವಲ್ಪ ಜನ ಮಾತ್ರ ಇದ್ದಾರೆ. If you come here, it is very small people. ಅವರೆಲ್ಲ ನೋಡಿದ್ರೆ ಬರೀ ಅವರ ಹೆಣ್ಣು ಮಕ್ಕಳು ನೋಡಿದ್ರೆ ಯಾವ ಒಂದು ಜುವೆಲ್ಸ್ ಅನ್ನ ಹಾಕೊಳ್ಳೋದಿಲ್ಲ. If you see our women, they won't wear any gold ornaments. ಅವರೆಲ್ಲ ಹಳೆ ನಾಗರಿಕರ ತರ ಇದ್ದಾರೆ. See, they are like old people. ಆಮೇಲೆ ಸರಿಯಾಗೋದಿಲ್ಲ. That and all won't be good. ಆಮೇಲೆ ದೇವರ ಸ್ತೋತ್ರ. ಆ ರೀತಿಯಾದ ಮೆಂಟಾಲಿಟಿಯಲ್ಲಿ ಇರ್ತಾರೆ. See, these kind of in this kind of mentality they are living. ಆದ್ರೆ ಅವರಿಗೆ ಗೊತ್ತಿಲ್ಲ ಇಲ್ಲಿ ಏನಿದೆ, ಜೀವವುಳ್ಳ ವಾಕ್ಯವಿದೆ ಎಂಬುದಾಗಿ ಗೊತ್ತಿಲ್ಲ. See, they don't know what is there in this place. In this place, the life message is there. ಪೇತ್ರನು ಯೇಸು ಕ್ರಿಸ್ತನಿಗೆ ಹೇಳಿದ್ರು, ನಿನ್ನನ್ನ ಬಿಟ್ಟು ನಾವು ಯಾರ ಹತ್ರ ಹೋಗೋದು, ನಿನ್ನಲ್ಲಿ ಏನಿದೆ, ನಿತ್ಯ ಜೀವದ ವಾಕ್ಯವಿದೆ ಎಂಬುದಾಗಿ ಹೇಳ್ತಾನೆ. Peter says that where we can go without living you. ಅದನ್ನ ಯಾರು ತಿಳ್ಕೊಂಡಿದ್ರು? You have the life. ಯಾರು ತಿಳ್ಕೊಂಡಿದ್ರು ಅದನ್ನ? ಕೇವಲ ಸಣ್ಣ ಒಂದು ಗುಂಪು ಮಾತ್ರವೇ ತಿಳ್ಕೊಂಡಿತ್ತು. Who has been known this truth? This truth has been known by the small group. ಬಾಕಿ ಇದ್ದವರೆಲ್ಲ ಓಡೋಗ್ಬಿಟ್ರು.
See, the balanced people all run off. ಆಮೇಲೆ ಹಾಗಾದ್ರೆ ಸತ್ಯಕ್ಕೆ ಬರುವವರು ಸತ್ಯದಲ್ಲಿ ನಿಲ್ತಾರಾ ಇಲ್ವಾ ಅನ್ನೋದನ್ನ ನಾವು ಗಮನಿಸಬೇಕಾಗಿದೆ. If we should know that whoever comes to have the truth, we should see that whether they can stand in the truth. ಅಲ್ಲಿ ಆ ಇಸ್ರಾಯೇಲರು ಏನಾದ್ರು ಅಲ್ಲಿ ಕೊರೇಷನು ಅವರಿಗೆ ಹೇಳಿದಾಗ ಅನೇಕರು ಆ ಒಂದು ಬ್ಯಾಬಿಲೋನ್ನ ಬಿಟ್ಟು ಅವರು ಹೊರಗಡೆ ಹೋಗಲಿಲ್ಲ. See, when King Koresh give rights to go out of their country, many people were been inside that Babylon. ನೀವು ಹೋಗ್ರಿ ನೀವೇನ್ ಮಾಡ್ರಿ ದೇವಾಲಯವನ್ನ ಕಟ್ಟಿರಿ ಎಂಬುದಾಗಿ ಹೇಳ್ದ. He told that go and build your church. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರೆ ಟೆಂಪಲ್ ಆಮೇಲೆ ಆದ್ರೆ ದೇವರಿಗೆ ಸ್ತೋತ್ರ, ಇವರು ಅನೇಕರು ಹೋಗ್ಲಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರು ಆ ದೇಶದಲ್ಲಿ ಮದುವೆಯನ್ನು ಕೂಡ ಮಾಡ್ಕೊಂಡಿದ್ರು, ಒಳ್ಳೆ ವ್ಯಾಪಾರ ಇತ್ತು, ಎಲ್ಲವೂ ಕೂಡ ಒಳ್ಳೆ ರೀತಿಯಲ್ಲಿ ಇತ್ತು. See, many people did not go because they were been married in that place and they were been well settled in that place. ಅವರು ಒಳ್ಳೆ ಆಶೀರ್ವದಿಸಲ್ಪಟ್ಟಿದ್ರು and they are also been blessed with all prosperities. ಆದರೂ ನೀವು ನಿಜವಾದ ಆಶೀರ್ವಾದವನ್ನು ಹೊಂದಬೇಕಾದ್ರೆ ಎಲ್ಲಿಗೆ ಬರಬೇಕು? ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಬರಬೇಕು. If you want to receive true blessings, you should come into the promised land. ಹಾಗಾದ್ರೆ ನಾವು ಕರ್ತನ ನಿಜವಾದ ಆಶೀರ್ವಾದವನ್ನು ನಾವು ಎಲ್ಲಿ ಹೊಂದಿಕೊಳ್ಳಬೇಕು? ಈ ಮೆಸೇಜ್ ಆಫ್ ದಿ ಅವರ್ ಅಲ್ಲಿ ಮಾತ್ರವೇ ಹೊಂದಿಕೊಳ್ಳಿಕ್ಕೆ ಸಾಧ್ಯ. So where we can get the true blessings, we can get the true blessings in the message of the hour. ಅದು ನಮ್ಮ ವಾಗ್ದಾನ ಮಾಡಲ್ಪಟ್ಟ ದೇಶ ಯಾವುದಾಗಿದೆ? ಈ ದಿನದ ಸಂದೇಶವಾಗಿದೆ. See, the promised land which is given to us, that is the message of the hour. ಆಮೇಲೆ ದೇವರಿಗೆ ಸ್ತೋತ್ರ. ಈ ದಿನದ ಸಂದೇಶದೊಳಗೆ ಬಂದು ಕರ್ತನ ಆಶೀರ್ವಾದವನ್ನ ಹೊಂದಿಕೊಳ್ಳಿ, ಇಲ್ಲವಾದ್ರೆ ಆ ಮೆಸ್ಸಿಯನನ್ನ ಕಂಡುಕೊಳ್ಳಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. Here what he tells, come and receive the Messiah and come and receive the Messiah. ಇಲ್ಲಿ ಬಂದ್ರೆ ಮಾತ್ರವೇ ಅವರು ಎಲ್ಲಿಗೆ ಆ ಎತ್ತಲ್ಪಡುವಿಕೆಯ ನಂಬಿಕೆಯನ್ನು ಅವರು ಪಡ್ಕೊಳ್ಳಿಕ್ಕೆ ಸಾಧ್ಯ. Only if you come here, then only you will get the faith of rapture. ಇಲ್ಲ ಆದ್ರೆ ನೀವೇನಾಗ್ತೀರಿ? ಕೈ ಬಿಡಲ್ಪಡ್ತೀರಿ, or else you will be left off. ನನ್ನ ಪ್ರಜೆಗಳೇ ಅವಳನ್ನ ಬಿಟ್ಟು ಹೊರಗೆ ಬನ್ನಿರಿ. My people, come out of her. ಆಮೇಲೆ ಬ್ಯಾಬಿಲೋನ್ ಒಂದು ದಿನದಲ್ಲಿ ಬಿದ್ದು ಹೋಗುತ್ತೆ. The Babylon will be fallen. ಈಗ ಅದು ಚೆನ್ನಾಗಿರಬಹುದು, now it is good, ಆದ್ರೆ ಅದು ಕ್ಷಣ ಮಾತ್ರದಲ್ಲಿ ಏನಾಗುತ್ತೆ? ಬಿದ್ದು ಹೋಗುತ್ತೆ. in a fraction of second what will happen? It will be destroyed. ದೇವರಿಗೆ ಸ್ತೋತ್ರ. ಹಾಗಾದ್ರೆ ನನ್ನನ್ನು ಬಿಟ್ಟು ಹೊರಗಡೆ ಬನ್ರಿ ಎಂಬುದಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಪ್ರತಿಯೊಬ್ಬ ಜನರಿಗೂ ಹೇಳ್ತಾ ಇದ್ದಾರೆ ಎಂಬುದಾಗಿ ನೋಡುವುದಾದ್ರೆ ಇಲ್ಲ, ಆತನ ಜನರಿಗೆ ಮಾತ್ರ, ಆತನು ಯಾರನ್ನ ಆರಿಸಿಕೊಂಡಿದ್ದಾರೋ ಅವರಿಗೆ ಮಾತ್ರವೇ ಏನ್ ಮಾಡ್ತಾ ಇದ್ದಾರೆ? ನನ್ನ ಜನರೇ ಅವಳನ್ನು ಬಿಟ್ಟು ಹೊರಗೆ ಬನ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. See, if you see the calling, the voice of calling, it is not for all the people in this world. It is for the people, only for the chosen people. ದೇವರ ಸ್ತೋತ್ರ. ಆದ್ರೆ ಅನೇಕರಿಗೆ ಅವಳನ್ನು ಬಿಟ್ಟು ಬರಲಿಕ್ಕೆ ಮನಸ್ಸಿಲ್ಲ. See, many people that doesn't have the willing to come out of her. ವಾಕ್ಯ ಈ ರೀತಿ ಹೇಳ್ತದೆ. ಪ್ರಕಟಣೆ ಗ್ರಂಥ 9:20-21 ವಾಕ್ಯದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. Turn to Revelation chapter 9. 9:20 ಮತ್ತು 21 ವಾಕ್ಯದಲ್ಲಿ 20-21. ಈ ಉಪದ್ರವಗಳಿಂದ ಕೊಲ್ಲಲ್ಪಡದೆ ಉಳಿದ ಮನುಷ್ಯರು ದೆವ್ವಗಳನ್ನು, ಬಂಗಾರದ ವಿಗ್ರಹಗಳನ್ನು, ಬೆಳ್ಳಿಯ ಹಿತ್ತಾಳೆಯ, ಕಲ್ಲಿನ ಮತ್ತು ಮರದ ವಿಗ್ರಹಗಳನ್ನು, ಅಂದರೆ ನೋಡಲಾರದ, ಕೇಳಲಾರದ, ಇಲ್ಲವೇ ನಡೆಯಲಾರದವುಗಳನ್ನು ಆರಾಧಿಸದಂತೆ ಮಾನಸಾಂತರ ಪಡೆದೇ ಹೋದರು. ಇದಲ್ಲದೆ ತಾವು ಮಾಡುತ್ತಿದ್ದ ಕೊಲೆ, ಮಾಟ, ಜಾರತ್ವ, ಕಳ್ಳತನ ಇವುಗಳಿಗಾಗಿಯೂ ಮಾನಸಾಂತರ ಪಡಲಿಲ್ಲ. And the rest of men which were not killed by these plagues, yet repented not of the works of their hands, and they should not worship the devil, the idols of gold and silver and brass and stone and of wood, which neither can see nor hear nor walk. Neither repented they of their murderers, nor of their sorcerers, nor of their fornication, nor of their thefts. ಹಾಗೆ ಅವರಿಗೇನಿಲ್ಲ, ಇವೆಲ್ಲವನ್ನ ಬಿಟ್ಟು ಬರಲಿಕ್ಕೆ ಅವರಿಗೆ ಮನಸ್ಸಿಲ್ಲ. See, here they are not willing to come out of these things. ಆಮೇಲೆ ದೇವರಿಗೆ ಸ್ತೋತ್ರ. ದೇವರು 1948ರಲ್ಲಿ ಅವರಿಗೆ ವಾಗ್ದಾನ ಮಾಡಲ್ಪಟ್ಟ ದೇಶವನ್ನು ದೇವರು ಕೊಟ್ಟರು. See, in
1948, the promised land has been given to them. ಆದ್ರೂ ಕೂಡ ಅಮೆರಿಕವನ್ನು ಬಿಟ್ಟು ಹೋಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. They are not willing to come out of America. ಹಣದಾಸೆ ಉಳ್ಳವರೇ ಆಗಿದ್ದಾರೆ. They are fully in prosperity. ಅಧಿಕ ಹಣವನ್ನು ಸಂಪಾದಿಸಿಬಿಟ್ಟಿದ್ದಾರೆ. They have been earning more money. ಇದೆಲ್ಲವನ್ನ ಬಿಟ್ಟು ನಾವು ಇಸ್ರಾಯೇಲಿಗೆ ಹೋಗೋದು. Living with these things, how we can go to Israel? ಆಮೇಲೆ ದೇವರ ಸ್ತೋತ್ರ, ಇಂಥವ್ರಿಗೆ ಏನಿಲ್ಲ, ಮೆಸ್ಸಿಯನನ್ನ ಸಂಧಿಸುವಂತ ಮನಸ್ಸು ಇಲ್ಲ. See, this kind of people doesn't have the willingness to meet Messiah. ಅವರಿಗೆ ಬ್ಯಾಬಿಲೋನ್ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. They don't have the willing to go out of Babylon. ಒಂದು ವೇಳೆ ಸಂಸ್ಥೆಯನ್ನ ಬಿಟ್ಟು ಬಂದರೂ ಕೂಡ, ಅನೇಕರು ಸಂಸ್ಥೆಯನ್ನು ಬಿಟ್ಟು ಬರ್ತಾರೆ, ಬಂದರೂ ಕೂಡ ಈ ಬ್ಯಾಬಿಲೋನಿನ ಆತ್ಮ ಅವರೊಳಗಡೆ ಇರ್ತದೆ. See, many people come out of the denominations and then also the spirit of Babylon, it is within them. ಆದ್ರೆ ಅಂತವ್ರು ಈಗ ಏನ್ ಮಾಡ್ಬೇಕು, ಒಂದು ತೀರ್ಮಾನವನ್ನ ತೆಗೆದುಕೊಳ್ಬೇಕು. ಅವ್ರು ಏನು, ನಾನು ಆ ಬ್ಯಾಬಿಲೋನ್ ಬಿಟ್ಟು ಹೊರಗೆ ಬರ್ತೇನೆ ಮೊದಲೇ ತೀರ್ಮಾನ ತೆಗೆದುಕೊಳ್ಬೇಕು. See, first what they have to do, they have to take a decision that they should come out of the Babylon. ತೀರ್ಮಾನ ತೆಗೆದುಕೊಂಡ ನಂತರವಾಗಿ ದೇವರು ಏನ್ ಮಾಡ್ತಾರೆ, ಸಭೆಯಲ್ಲಿ ದೇವರಿಗೆ ಸ್ತೋತ್ರ, ದೇವರು ತನ್ನ ಸಂದೇಶವನ್ನ ಅವರಿಗೆ ಕೊಟ್ಟು, ಬಿಡುಗಡೆಯ ಸಂದೇಶವನ್ನ ಕೊಟ್ಟು, ರಕ್ಷಣೆಯ ಸಂದೇಶವನ್ನ ಕೊಟ್ಟು ಅವರನ್ನ ಏನ್ ಮಾಡ್ತಾನೆ, ಬದಲಾಯಿಸುವವನಾಗಿದ್ದಾನೆ. See, once they take a correct decision, then only he will bless the people and he leads them in the church. ಅಲ್ಲಿ ಕೋರೆಷನ ಮೂಲಕವಾಗಿ ಬಿಡುಗಡೆಯ ಸಂದೇಶ ಅವರಿಗೆ ಕೊಡಲ್ಪಟ್ಟಿತು. See, in that place, through Koresh, the freedom message was given. ಆಮೇಲೆ ಯಾರ್ಯಾರು ಯೆರೂಸಲೇಮಿಗೆ ಹೋಗಲು ಮನಸ್ಸಾಗಿದೆಯೋ ನೀವೆಲ್ಲ ಹೋಗ್ಬೋದು ಎಂಬುದಾಗಿ ಹೇಳ್ಬಿಟ್ಟ. See, who are not willing to go to Israel, you can go from here. ಅಲ್ಲಿ ಹೋಗಿ ನೀವು ವಾಸ ಮಾಡಬಹುದು ಎಂಬುದಾಗಿ ಹೇಳಿದ. And there you can go and live. ಸರಿ, ಮೊದಲನೇದಾಗಿ ಈಗ ಯಾಕೆ ಇಸ್ರಾಯೇಲ್ಯರನ್ನ ಅಲ್ಲಿ ಕಳಿಸ್ತಾ ಇದ್ದಾರೆ ಅಂದ್ರೆ, ಇವರು ಎಲ್ಲರೂ ಏನಾಗಿದ್ದಾರೆ, ಸೆರೆವಾಸದಲ್ಲಿ ಅಲ್ಲಿದ್ದಾರೆ. Why they are being sent from that place? Because they were into slavery. ಈಗ ಅವರ ಒಂದು ಸಮಯ ಮುಗಿತು, ಈಗ ಅವರನ್ನ ಕಳಿಸ್ತಾ ಇದ್ದಾರೆ. Now what has happened? The time has come and the time has been finished. The slavery time has been finished. ಆಮೇಲೆ ದೇವರಿಗೆ ಸ್ತೋತ್ರ. ಈಗ ಆ ಶಬ್ದವನ್ನ ಕೇಳಿದವರು ಏನ್ ಮಾಡಬೇಕು, ಹೋಗ್ಬೇಕು. ಎಲ್ಲಿಗೆ? ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕೆ. Whoever received that voice, they have to go from there. ದೇವರಿಗೆ ಸ್ತೋತ್ರ. ಇಂದು ಆ ಶಬ್ದ 7ನೇ ದೂತನ ಮೂಲಕವಾಗಿ ಕೃಪೆಯ ಸಂದೇಶವಾಗಿ, ಬಿಡುಗಡೆಯ ಸಂದೇಶವಾಗಿ ಕೊಡಲ್ಪಟ್ಟಿದೆ. Now that the same voice is being calling, it is being called through the seventh angel. ನನ್ನ ಜನರೇ ಅವಳನ್ನ ಬಿಟ್ಟು ಬನ್ನಿರಿ, ಯಾಕಂದ್ರೆ ನಾನು ಈ ಭೂಮಿಯನ್ನ ಶಾಪದಿಂದ ಏನ್ ಮಾಡ್ತೇನೆ, ಹತ ಮಾಡ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. Come out of my people. Come out of my people. The voice 7ನೇ ದೂತನ ಮೂಲಕವಾಗಿ through the seventh angel, ದೇವರು ತನ್ನ ಶಬ್ದವನ್ನ ಮಾಡ್ತಾ ಇದ್ದಾನೆ. he is giving a voice. ನನ್ನ ಜನರೇ ಅವಳನ್ನ ಬಿಟ್ಟು ಹೊರಗೆ ಬನ್ರಿ, Come out of her. ಯಾಕಂದ್ರೆ ಈ ಭೂಮಿಯನ್ನ ನಾನು ಶಾಪದಿಂದ ಹೊಡಿತೇನೆ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. He says that he will destroy this world with curse. ಎಲ್ಲಿದೆ? ಮಲಾಕಿ ಪುಸ್ತಕ 4ನೇ ಅಧ್ಯಾಯ 5 ಮತ್ತು 6ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. Where it has been written? It has been written in Malachi chapter 4. ಕರ್ತನ ದೊಡ್ಡ ಭಯಂಕರವಾದ ದಿನವು ಬರುವುದಕ್ಕಿಂತ ಮುಂಚಿತವಾಗಿ The great and dreadful day comes. ನಾನು ಎಲಿಯನ ಆತ್ಮವನ್ನ ನಾನು ಕಳುಹಿಸ್ತೇನೆ ಎಂಬುದಾಗಿ ಕರ್ತನು ಹೇಳಿದ್ದಾನೆ. I will send the Elijah spirit. ಆಮೇಲೆ ಈ ಎಲಿಯನ ಆತ್ಮ ಬಂದು ಏನ್ ಮಾಡ್ತದೆ, ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೂ ತಿರುಗಿಸ್ತಾನೆ ಎಂಬ ವಾಕ್ಯ ಹೇಳಲ್ಪಟ್ಟಿದೆ. It has been written as the fathers. ತಂದೆಗಳ ಮನಸ್ಸನ್ನ ಮಕ್ಕಳ ಕಡೆಗೂ, Turn the heart of the fathers to the children. ಮಕ್ಕಳ ಮನಸ್ಸನ್ನ ತಂದೆಗಳ ಕಡೆಗೂ, And heart of the children to the fathers. ತಿರುಗಿಸ್ತಾನೆ. And he will turn. ಆಮೇಲೆ ಹಾಗಾದ್ರೆ ಈಗ ಮಕ್ಕಳ ಮನಸ್ಸು ಯಾರ ಕಡೆ ತಿರುಗಬೇಕಾಗಿದೆ? ತಂದೆಗಳ ಕಡೆಗೆ ತಿರುಗಬೇಕಾಗಿದೆ. Now what has to be happen? The children's heart should be turned to the father. ಹಾಗಾದ್ರೆ 7ನೇ ದೂತನ ಸಂದೇಶ ಏನಾಗಿದೆ ಅಂದ್ರೆ, ಮಕ್ಕಳ ಮನಸ್ಸು ಇಲ್ಲ ಮಕ್ಕಳ ಹೃದಯ ತಂದೆಗಳ ಕಡೆಗೆ ತಿರುಗಿಸುವಂತದ್ದಾಗಿದೆ. What is the message of the seventh angel? The seventh angel message is to turn the hearts of the children to the fathers. ತಂದೆಗಳು ಅಂದ್ರೆ ಯಾರು? Who are the fathers? ಅಪೊಸ್ತಲರು. The fathers are the apostles. ಅಪೊಸ್ತಲರ ಕಡೆಗೆ ಇಲ್ಲ, ಅಪೊಸ್ತಲರ ಉಪದೇಶದ ಕಡೆಗೆ
ನಮ್ಮ ಹೃದಯ ತಿರುಗಬೇಕಾಗಿದೆ. Our hearts to be turned to the apostles' message. ಆಮೇಲೆ ಕರ್ತನ ಮಹಾಕೃಪೆಯಿಂದ ಅಪೊಸ್ತಲರ ಉಪದೇಶವನ್ನೇ ನಾವು ಮಾತನಾಡ್ತಾ ಇದ್ದೇವೆ. We have been spoken about the apostles' gospel. ಅಪೊಸ್ತಲರು ಲೋಕವನ್ನು ಹಾಗೆ ಮಾಡಿದ್ರು. The apostles ಲೋಕವನ್ನು ಹಾಗೆ ಮಾಡಿದ್ರು, ಲೋಕವನ್ನು ತಿರಸ್ಕರಿಸಿದ್ರು. They ignored the word. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಕೂಡ ಏನ್ ಮಾಡ್ತಾ ಇದ್ದೇವೆ? ಲೋಕವನ್ನ ತಿರಸ್ಕರಿಸ್ತಾ ಇದ್ದೇವೆ. Same way we are also ignoring the word. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಕರ್ತನು ಏನ್ ಹೇಳಿದಾನೆ? ನಾನು ಲೋಕದವರಲ್ಲದ ಕಾರಣ ಇವರು ಕೂಡ ಲೋಕದವರಲ್ಲ. See, we are not belong to this world, so same way they are also not belong to this world. ಲೋಕದವರು ಲೋಕಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ಮಾಡ್ತಾರೆ. See, the worldly people do the worldly things. ಆದ್ರೆ ನಾವು ಆತರ ಅಲ್ಲ. We are not like that. ಆಮೇಲೆ ಯಾಕಂದ್ರೆ ನಾವು ಕರ್ತನ ಜನರಾಗಿದ್ದೇವೆ. We belong to the Lord. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಆತನ ಮಾರ್ಗದಲ್ಲಿ ನಡೆಯುವುದು ಒಂದು ದೊಡ್ಡ ಸಂತೋಷವಾಗಿದೆ. When we are living in this way, when in this path, it is a great thing. ಆಮೇಲೆ ದೇವರಿಗೆ ಸ್ತೋತ್ರ. ನಾವೀಗ ಅನೇಕ ಜನರನ್ನ ಕೂಡಿಸೋದು ಬೇಡ. Now we are not in the position to join the people. ದೊಡ್ಡ ಬಿಲ್ಡಿಂಗ್ ಅನ್ನು ಕಟ್ಟೋದು ನಮಗೆ ಬೇಡ. We are not in the condition to ಇವೆಲ್ಲ ನಮಗೆ ಅವಶ್ಯಕತೆ ಇದ್ರೂ ಕೂಡ if these things are very essential to us, ನಾವು ಯಾವುದಕ್ಕಾಗಿ ನಿಲ್ಲಬೇಕು? ವಾಕ್ಯಕ್ಕಾಗಿ ನಿಲ್ಲಬೇಕು. we should live for the word. ಆಮೇಲೆ ದೇವರಿಗೆ ಸ್ತೋತ್ರ. ಅಪೊಸ್ತಲರು ಯಾವ ಕಾರಣಕ್ಕೂ ಕೂಡ ಯಾರೊಂದಿಗೂ ಕೂಡ ಅವರು ಕಾಂಪ್ರಮೈಸ್ ಆಗಲಿಲ್ಲ. The apostles did not compromise with any of the worldly people. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ನಾವು ಆ ರೀತಿಯಾಗಿ ಕಾಂಪ್ರಮೈಸ್ ಆಗೋದಾದ್ರೆ ತುಂಬಾ ಜನರನ್ನ ತುಂಬಿಸ್ಬಿಡ್ಬೋದು. So if we compromise with the worldly people, then we can fill this place. ಆಮೇಲೆ ಅವ್ರು ಹೇಳಿದ ರೀತಿಯಲ್ಲ, ಜನರು ಹೇಳಿದ ರೀತಿಯಲ್ಲ ನಾವು ಕುಡ್ಕೊಂಡಿದ್ರೆ ಖಂಡಿತವಾಗಿ ನಾವು ಇಲ್ಲಿ ಈ ಜಾಗ ಏನಾಗೋದಿಲ್ಲ, ಸಾಕಾಗೋದಿಲ್ಲ. If we adhere to that people, then we will not be in a position to give space to this worldly people. ಆಮೇಲೆ ದೇವರ ಸ್ತೋತ್ರ. ನಾವು ಯಾವುದರೊಂದಿಗೂ ವಾಕ್ಯಕ್ಕೆ ವಿರುದ್ಧವಾದ ಕಾರ್ಯಗಳೊಂದಿಗೆ ಕಾಂಪ್ರಮೈಸ್ ಆಗೋದು ನಮಗೆ ಬೇಡವಾಗಿದೆ. So we are in the position that we are not in the position that we cannot compromise with the worldly people. ಆಮೇಲೆ ದೇವರಿಗೆ ಸ್ತೋತ್ರ. ಈ ಸಂದೇಶ ನಮ್ಮನ್ನು ಎಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ? ಅಪೊಸ್ತಲರ ಉಪದೇಶಕ್ಕೆ ನಮ್ಮನ್ನು ತೆಗೆದುಕೊಂಡು ಹೋಗ್ತಾ ಇದೆ. Where this message is taking to us, this message is taking to the apostles' gospel. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ದೇವರಿಗೆ ಥ್ಯಾಂಕ್ಸ್ ಅನ್ನು ಹೇಳೋಣ. ದೇವರೇ, ನೀನು ನಮ್ಮನ್ನ ತಿರುಗಿ ಆ ಅಪೊಸ್ತಲರ ಉಪದೇಶದ ಕಡೆಗೆ ನಮ್ಮನ್ನ ಕರೆದುಕೊಂಡು ಹೋಗಿದ್ದಕ್ಕಾಗಿ. See, we should tell thanks to the Lord that we have been turned our hearts to the gospel of apostles. ಆಮೇಲೆ ದೇವರಿಗೆ ಸ್ತೋತ್ರವಾಗಲಿ. ಈಗ ನಾವು ಸತ್ಯವೇದದಲ್ಲಿ ಗಮನಿಸುವುದಾದ್ರೆ ಯೇಸು ಕ್ರಿಸ್ತರ ಕೊನೆಯ ಕಟ್ಟಳೆ ಏನಾಗಿದೆ ಎಂಬುದಾಗಿ ನೋಡುವುದಾದ್ರೆ, if you notice the last commandment, what is the last commandment of Jesus Christ? ಯಾವುದಿರಬಹುದು? ಯೇಸು ಕ್ರಿಸ್ತರ ಕೊನೆಯ ಕಟ್ಟಳೆ ಯಾವುದಿರಬಹುದು? What is the last commandment of Jesus Christ? ನನ್ನ ಜನರೇ ಅವಳನ್ನು ಬಿಟ್ಟು ಹೊರಗೆ ಬಂದಿರಿ. My people come out of her. ಆಮೇಲೆ ಇದು ಯೇಸು ಕ್ರಿಸ್ತನ ಕೊನೆಯ ಕಟ್ಟಳೆ. This is the last commandment is given to us. ಆಮೇಲೆ ಎಲ್ಲಿಗೆ ಬರಬೇಕು? To where we have to come? ಆಮೇಲೆ ಬ್ಯಾಬಿಲೋನಿನ ಆತ್ಮದಿಂದ ಹೊರಗಡೆ ಬರಬೇಕು. We have to come out of the spiritual Babylon. ಆಮೇಲೆ ದೇವರ ಸ್ತೋತ್ರ. ಡಿನಾಮಿನೇಷನ್ ಇಂದ ಹೊರಗಡೆ ಬರಬೇಕು. We have to come out of the denomination. ನಮ್ಮ ಹೃದಯ ಅಪೊಸ್ತಲರ ಉಪದೇಶಕ್ಕೆ ತಿರುಗಬೇಕು. Our hearts to be turned to the apostles' gospel. ಒಂದು ವೇಳೆ ನಾವು ಸಂದೇಶಕ್ಕೆ ಬಂದು ಕೂಡ ನಮ್ಮ ಆತ್ಮ ಈ ಸಂದೇಶದ ಒಳಗಡೆ ತಿರುಗಲಿಲ್ಲ ಅಂತ ಹೇಳಿದ್ರೆ ಎಲ್ಲಿದ್ದೇವೆ? ಇನ್ನು ಬ್ಯಾಬಿಲೋನ್ ಒಳಗೆ ಸಂದೇಶಕ್ಕೆ ಬಂದು ಕೂಡ ಬ್ಯಾಬಿಲೋನ್ ನಲ್ಲಿ ಇದೆ ಎಂಬುದಾಗಿ ಅರ್ಥ. If our hearts are not being turned to the gospel of apostles, then we should know that we are into the denomination. ಇವಾಗ ಕರ್ತನು ಒಂದು ಹೇಳ್ತಾ ಇದ್ದಾನೆ ಏನಂತೇಳಿ, ನೀವು ಅದರಿಂದ ಹೊರಗಡೆ ಬರದೇ ಹೋದ್ರೆ ನನಗೇನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. The Lord says that if you would not come out of that place,
I cannot do anything to you. ಆದಿಕಾಂಡ 19ನೇ ಅಧ್ಯಾಯಕ್ಕೆ ತಿರುಗಿಸ್ರಿ, 22ನೇ ವಾಕ್ಯವನ್ನು ಓದ್ರಿ. Genesis 19:22. 19:22. ತ್ವರೆಯಾಗಿ ತಪ್ಪಿಸಿಕೊಂಡು ಅಲ್ಲಿಗೆ ಹೋಗು, ಯಾಕಂದ್ರೆ ನೀನು ಅಲ್ಲಿಗೆ ಬರುವವರೆಗೂ ನಾನೇನು ಮಾಡಲಾರನು ಅಂದನು. Yes, the escape thither, for I cannot do anything till thou be come thither. Therefore the name of city called Zoar. ಓಕೆ, ಆ ಚೋಗರ್ ಎಂಬಂತ ಪಟ್ಟಣಕ್ಕೆ ಅವನು ಹೋದ ಎಂಬುದಾಗಿ ನೋಡ್ತೇವೆ. ಈಗ ಕರ್ತನು ಅಲ್ಲಿ ಲೋಟನಿಗೆ ಏನ್ ಹೇಳ್ತಾ ಇದ್ದಾರೆ, ನೀನು ಸೋದೋಮನ ಬಿಟ್ಟು ಹೋಗಿ ಎಂಬುದಾಗಿ ಹೇಳ್ತಾ ಇದ್ದಾರೆ. Here the Lord says to Lot that come out of Sodom. ಯಾಕಂದ್ರೆ ಈ ಪಟ್ಟಣ ಸುಡುವುದಕ್ಕಾಗಿ ನೇಮಿಸಲ್ಪಟ್ಟಿದೆ. Because this city is been created to destroy with fire. ನೀನು ಈ ಪಟ್ಟಣವನ್ನ ಬಿಟ್ಟು ಹೋಗದ ಪಕ್ಷದಲ್ಲಿ ನಾನೇನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. See, till you go out of this city, I cannot do anything to this city. ಆದ್ರೆ ಒಂದು ಗಮನಿಸಬೇಕು, ಲೋಟನಿಗೆ ಆ ಇಬ್ಬರು ಏನ್ ಹೇಳ್ತಾರೆ, ನೀನು ಆ ಬೆಟ್ಟಕ್ಕೆ ಹೋಗು ಎಂಬುದಾಗಿ ಹೇಳ್ತಾರೆ. What is two people say to Lot to go to this mountain? ಆಮೇಲೆ ಆ ಬೆಟ್ಟ ಯಾವುದು? ಹೆಬ್ರೋನ್ ಬೆಟ್ಟ. ಹೆಬ್ರೋನ್ ಎಂಬ ಬೆಟ್ಟ. Which is that mountain? The mountain Hebron. ಅಲ್ಲಿ ಯಾರಿದ್ದಾರೆ? ಅಬ್ರಹಾಂ ಇದ್ದಾರೆ. There Abraham is there. ಅಲ್ಲೇ ಪಕ್ಕದಲ್ಲಿ ಅಬ್ರಹಾಂ ಇದ್ದಾನೆ. There Abraham is there. ಅಬ್ರಹಾಮನು ನಂಬಿಕೆಯ ತಂದೆಯಾಗಿದ್ದಾನೆ. See, he is a faithful father. ಆಮೇಲೆ ದೇವರಿಗೆ ಸ್ತೋತ್ರ, ಅವರಲ್ಲಿ ಏನಿದೆ? ಎತ್ತಲ್ಪಡುವಿಕೆಯ ನಂಬಿಕೆ ಅವರಲ್ಲಿದೆ. He has a rapture faith. ಆಮೇಲೆ ಆ ನಂಬಿಕೆಯಲ್ಲಿ ನೀನೇನಾಗಬೇಕು? ಆ ನಂಬಿಕೆಯಲ್ಲಿ ನೀನು ಸೇರು. ಅವರನ್ನ ಬಿಟ್ಟು ಬಂದಿದೆಯಲ್ವಾ, ಈಗ ತಿರುಗಿ ಅಲ್ಲೇ ಹೋಗಿ ಅವರ ನಂಬಿಕೆಯಲ್ಲಿ ಏನಾಗು, ಒಂದಾಗು ಎಂಬುದಾಗಿ ಹೇಳ್ತಾ ಇದ್ದಾನೆ. You came from there and again you go back to him and you join with this same faith which he is having. ಆದ್ರೆ ಇವನು ಏನ್ ಹೇಳ್ದ? ಬೇಡ ಬೇಡ, ತುಂಬಾ ದೂರ ಇದೆ ಅದು, ಅಲ್ಲಿಗೆ ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ. So what he told, no, it is very long distance from here, so I can't go there. ಆ ಮೆಸೇಜ್ ಅಲ್ಲಿ ಇರೋರು ಹೇಗಿದ್ದಾರೆ? ತುಂಬಾ ಡೀಪ್ ಆಗಿದ್ದಾರೆ, ಅಷ್ಟೆಲ್ಲ ಆಳವಾಗಿ ನಮ್ಗೆ ಹೋಗಕ್ ಆಗೋದಿಲ್ಲ. See, you can see that message people are there, they are very strong in that. I can't go into them. ಅವ್ರ ಹತ್ರ ವಾಗ್ವಾದ ಮಾಡ್ಲಿಕ್ಕೆ ಆಗೋದಿಲ್ಲ. We can't speak with them. ಆಮೇಲೆ ಅಷ್ಟು ಸತ್ಯದಲ್ಲಿ ನಾವು ನಡೆಯೋದಕ್ಕೆ ಆಗೋದಿಲ್ಲ. According to their message, we can't live. ಅವ್ರ ಹತ್ರ ನಾವು ಜೀವಿಸಕ್ ಆಗೋದಿಲ್ಲ. They can't live according to us. ಒಂದು ವೇಳೆ ನಾವು ಅಲ್ಲಿಗೆ ಹೋಗ್ಬಿಟ್ಟು ಜುವೆಲ್ಸ್ ಎಲ್ಲ ತೆಗೆದ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಇನ್ನು ಎಲ್ಲಾದ್ರೂ ಮದುವೆ ಫಂಕ್ಷನ್ ಗಳಲ್ಲಿ ಹೋಗ್ಬಿಟ್ರೆ ಅವ್ರ ಎದುರುಗಡೆ ಹೋಗಿ ನಿಂತ್ಕೊಳ್ಳೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. See, it is very difficult if you go to any of our functions without our jewelries. ನಮಗೆ ಮೇಕಪ್ ಎಲ್ಲ ಮಾಡ್ಕೊಳಕ್ ಆಗೋದಿಲ್ಲ. We can't do any makeup. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ರಿಂದ ಇವನೇನ್ ಹೇಳ್ದ, ನಾನು ಅಲ್ಲೂ ಹೋಗೋದಿಲ್ಲ, ಇಲ್ಲೊಂದು ದೇಶ ಇದೆ ಅಲ್ಲಿಗೆ ಹೋಗ್ಬಿಡ್ತೇನೆ. See, I can't go there, but better I can go to one of city nearby. ಆಮೇಲೆ ದೇವರ ಸ್ತೋತ್ರ, ಅಲ್ಲೊಂದು ಸಂಸ್ಥೆ ಇದೆ ಅಲ್ಲಿಗೆ ಹೋಗ್ಬಿಡ್ತೀನಿ, ಪಕ್ಕದಲ್ಲೇ ಇದೆ, ಏನ್ ತೊಂದರೆ ಇಲ್ಲ, ನಾವು ಎಷ್ಟು ದೂರ ಬರ್ಬೇಕಂತ ಏನಿಲ್ಲ, ಪಕ್ಕದಲ್ಲೇ ಇದೆ, ನಮ್ಮನೆ ಪಕ್ಕದಲ್ಲಿ ಚರ್ಚ್ ಇದೆ, ಅಲ್ಲಿಗೆ ಹೋಗ್ಬಿಡ್ತೀವಿ. See, it is very far from your place. It is like this, that your church is very far from us. Better we can go nearby. The church is available nearby. We can go and join there. ಆದ್ರೆ ಲೋಟನ ಪರಿಸ್ಥಿತಿ ಏನಾಯ್ತು? See what has happened to Lot. ಆಮೇಲೆ ಅವರ ಮಾತನ್ನ ಕೇಳಿ ಅವನ ಆ ಬೆಟ್ಟಕ್ಕೆ ಹೋಗಿದ್ರೆ ಖಂಡಿತವಾಗಿಯೂ ಆ ಅಬ್ರಹಾಮನ ಆ ಒಂದು ನಂಬಿಕೆಯಲ್ಲಿ ಇವರು ಕೂಡ ಒಂದಾಗಿರ್ತಿದ್ದ. If he would have listened to their messengers and gone to the word, gone to that mountain, ಆಮೇಲೆ he would have received the same faith of Abraham. ಲೋಟನ ಕುರಿತಾಗಿ ನೀವು ಓದಿದ್ರೆ ನಿಮಗೆಲ್ಲ ಅವನ ಬಗ್ಗೆ ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರ. ಅವನು ಏನಾದ ಎಂಬುದಾಗಿ ನೀವು ಕೂಡ ನಿಮಗೆ ಗೊತ್ತಾಗುತ್ತೆ. If you read these chapters, you can come to know what has happened to Lot. ಹಲ್ಲೆಲೂಯಾ. ಅವನು ಎಲ್ಲಿ ಹೋಗ್ಬೇಕಾಗಿತ್ತು? ಆ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು. Where he has to go? He has to go to that mountain. ಆದ್ರೆ ನಾವೀಗ ಎಲ್ಲಿ ಬಂದಿದ್ದೇವೆ? ಆ ಬೆಟ್ಟಕ್ಕೆ ಬಂದಿದ್ದೇವೆ. Hallelujah. Where we have come now, we have come to that mountain. ನಾವೀಗ ಅಬ್ರಹಾಮ ಇರುವಂತ ಸ್ಥಳಕ್ಕೆ ಬಂದಿದ್ದೇವೆ. We have come to the place of Abraham. ಅಪೊಸ್ತಲರ ಉಪದೇಶಕ್ಕೆ ನಾವು ಬಂದಿದ್ದೇವೆ. We have come to the apostles of gospel. ಆಮೇಲೆ ಅಬ್ರಹಾಮನು ಸೋದೋಮನ ಬಿಟ್ಟು ಹೊರಗಡೆ ಇದ್ದಾನೆ.
ಅಬ್ರಹಾಂ ಸೋದೋಮನ ಬಿಟ್ಟು ಹೊರಗಡೆ ಇದ್ದಾನೆ. Abraham is out of the Sodom. ಆಮೇಲೆ ಅಲ್ಲಿ ಏನಿದೆ, ವಾಗ್ದಾನ ಮಾಡಲ್ಪಟ್ಟಂತ ಮಗನಿದ್ದಾನೆ. There, what is there? There is a promised son. ಆಮೇಲೆ ಅಲ್ಲಿಗೆ ಹೋದ್ರೆ ಮಾತ್ರವೇ ಆ ವಾಗ್ದಾನ ಮಾಡಲ್ಪಟ್ಟಂತ ಮಗನನ್ನ ನಾವು ಸಂಧಿಸೋದಕ್ಕೆ ಸಾಧ್ಯ. Then only we can see the promised son. ಆಮೇಲೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಕರ್ತನು ಹೇಳ್ತಾ ಇದ್ದಾನೆ ಏನಂತ ಹೇಳಿ, ಬಾಬೆಲನ್ನ ಬಿಟ್ಟು ಹೊರಗಡೆ ಬಾ. For that reason he is calling, come out of this Babylon. ಕೊನೆಯ ಆತ್ಮ ಹೊರಗಡೆ ಬಂದು ಆ ವಾಗ್ದಾನ ಮಾಡಲ್ಪಟ್ಟಂತ ವಾಕ್ಯಗಳಿಗೆ ಬರುವವರೆಗೂ, till the last soul which has to listen the voice, till that time. ಆಮೇಲೆ ದೇವರಿಗೆ ಸ್ತೋತ್ರ. ಅಂದ್ರೆ ಶರೀರವಾದ ಸಭೆಯೊಳಗೆ ಆ ಎತ್ತಲ್ಪಡುವಿಕೆಯಲ್ಲಿ ಬರುವ ತನಕ ಕೂಡ, till the earthly body is being transformed to rapture. ಆಮೇಲೆ ಆ ಒಂದು ಆತ್ಮ, ಈ ಆ ಆತ್ಮ ಎಲ್ಲಿದೆ, ಎಲ್ಲೋ ಒಂದು ಡೆನಾಮಿನೇಷನ್ ಇರಬಹುದು. So there is one soul which is there, where it is in the denomination. ಅದಕ್ಕಾಗಿ ಕಾಯ್ತಾ ಇದ್ದಾನೆ. He is waiting. ಆಮೇಲೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಆ ಆತ್ಮ ಈ ನೆವಿಲ್ ಕೂಡ ಆಗಿರಬಹುದು. The brother Neville will be also be that soul. ಆಮೇಲೆ ದೇವರಿಗೆ ಸ್ತೋತ್ರ, ನಮಗೆ ಗೊತ್ತಿಲ್ಲ. ಆದ್ರೆ ಆ ಆತ್ಮ ಒಂದು ವೇಳೆ ನೆವಿಲ್ ಕೂಡ ಆಗಿರಬಹುದು. Though they same the soul which is been waiting for him, it is a Neville. ಆಮೇಲೆ So ಕರ್ತನು ಏನು ಹೇಳ್ತಾ ಇದ್ದಾನೆ, ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಹೊರಗೆ ಬಂದಿರಿ. what the Lord says, come out of her. ಆಮೇಲೆ ದೇವರಿಗೆ ಸ್ತೋತ್ರ. ಆ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಎದಕ್ಕಾಗಿ? ಎತ್ತಲ್ಪಡುವಿಕೆಗಾಗಿ. ಕನ್ಯೆಯು ಸಿದ್ಧ ಮಾಡಿಕೊಂಡಿದ್ದಾಳೆ ಎತ್ತಲ್ಪಡುವಿಕೆಗಾಗಿ. The bride is getting ready for the rapture, the transformation. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯಕ್ಕೆ ನೀವು ತಿರುಗಿಸೋದಾದ್ರೆ, You turn to scriptures, Revelation chapter 19, 7 ಮತ್ತು 9ನೇ ವಾಕ್ಯ, 7ರಿಂದ 9ನೇ ವಾಕ್ಯದಲ್ಲಿ ಏನು ಬರೆಯಲ್ಪಟ್ಟಿದೆ ಅಂದ್ರೆ, 7, 9. ಇದಲ್ಲದೆ ಅವನು ಕುರಿಮರಿಯಾದಾತನ ವಿವಾಹದ ಔತಣಕ್ಕೆ ಕರೆಯಲ್ಪಟ್ಟವರು ಧನ್ಯರು ಎಂಬುದಾಗಿ ಬರೆ ಎಂದು ನನಗೆ ಹೇಳಿದನು. ಇದಲ್ಲದೆ ಅವನು ಇವುಗಳು ದೇವರ ನಿಜವಾದ ಮಾತುಗಳಾಗಿವೆ ಎಂದು ನನಗೆ ಹೇಳಿದರು. ಓಕೆ, ಕೊನೆಯ 9ನೇ ವಾಕ್ಯವನ್ನು ಮಾತ್ರ ಓದ್ತೇನೆ. ಕ್ಷಮಿಸಿ, 7ನೇ ವಾಕ್ಯ. ಸಂತೋಷ ಪಡೋಣ, ಹರ್ಷಗೊಳ್ಳೋಣ. 19:7. ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ, ಯಾಕಂದ್ರೆ ಕುರಿಮರಿಯಾದ ಆತನ ವಿವಾಹವು ಬಂತು, ಆತನಿಗೆ ವಿವಾಹವಾಗುವ ಕನ್ಯೆಯು ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ ಎಂದು ಹೇಳಿದ್ದು. Revelation chapter 19, 7, verses 7. Let us be glad and rejoice and give honor to him, for the marriage of the Lamb is come, and his wife hath made herself ready. ಈ ವಾಕ್ಯದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಎತ್ತಲ್ಪಡುವಿಕೆಯ ಒಂದು ಆ ವಿಷಯವನ್ನ ನೋಡ್ತೇವೆ. Here what we see the transformation. ಅದೇ 19ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಅಲ್ಲಿ ಅರ್ಮಗೆಡೋನ್ ಯುದ್ಧದ ಬಗ್ಗೆ ನಾವು ನೋಡ್ತೇವೆ. See, when we see in the last verses, chapter 19, you can see about the Armageddon. ಅಂದ್ರೆ ಅಲ್ಲಿ ಉಪದ್ರವ ಕಾಲದ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. It has been written about the tribulation. ಬೈಬಲ್ ಅಲ್ಲಿ ಎಲ್ಲವೂ ಕೂಡ ಕ್ರಮವಾಗಿ ಅದು ಬರೆಯಲ್ಪಟ್ಟಿದೆ. In this Bible, everything is being written in a perfect manner. ಈ 20ನೇ ಅಧ್ಯಾಯದಲ್ಲಿ ನೀವು ಓದೋದಾದ್ರೆ ಮಿಲೇನಿಯಂ 1000 ವರ್ಷ ಆಡಳಿತದ ಕುರಿತಾಗಿ ಬರೆಯಲ್ಪಟ್ಟಿದೆ. When you read about chapter 20, you can see about the millennium, 1000 years. 21ನೇ ಅಧ್ಯಾಯದಲ್ಲಿ ಹೊಸ ಯೆರೂಸಲೇಮ್ ಬಗ್ಗೆ ಬರೆಯಲ್ಪಟ್ಟಿದೆ, ಅದು ನಿತ್ಯದ ಬಗ್ಗೆ ಬರೆಯಲ್ಪಟ್ಟಿದೆ. When you see into 21, you can see about the new Jerusalem. ಅದು ಎಲ್ಲವೂ ಕೂಡ ಹೇಗಿದೆ, ಕ್ರಮವಾಗಿ ಅದು ಬರೆಯಲ್ಪಟ್ಟಿದೆ. So everything it is been written in a perfect manner. ಆದ್ರೆ ಕರ್ತನ ಕೊನೆಯ ಕಟ್ಟಳೆ ಏನಂತ ಹೇಳಿದ್ರೆ 18ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಆದ್ರೆ ಇವೆಲ್ಲ ನಡೆಯುವುದಕ್ಕಿಂತ ಮುಂಚಿತವಾಗಿ ಆತನ ಜನರು ಹೊರಗಡೆ ಬರಬೇಕಾಗಿದೆ. What was the last commandment? The last commandment was come out of her. ಅಂದ್ರೆ ಅವಳಿಗೆ ಉಪದ್ರವ ಬರುತ್ತೆ, ಆ ಉಪದ್ರವಗಳಿಂದ ನೀವು ತಪ್ಪಿಸಿಕೊಳ್ಳ್ರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. And you they will receive the plagues, and you do not be a partakers of this. ಅವಳ ಪಾಪಗಳಲ್ಲಿ ನೀವು ಪಾಲುಗಾರರಾಗಬೇಡ್ರಿ. You don't be a partakers of their sins. ಏನು ಅವಳ ಪಾಪ? What is her sins? ಅವಿಶ್ವಾಸ. The unfaith is ಇದು ಹೇಳ್ಬೇಕಂದ್ರೆ sin of unbelief. sin of unbelief. ಅವಿಶ್ವಾಸ ಎಂಬಂತ ಪಾಪ. It is a sin of unbelief. ಆಮೇಲೆ ಅದರಲ್ಲಿ ನೀವೇನಾಗಬಾರ್ದು, ಪಾಲುಗಾರರಾಗಬೇಡ್ರಿ ಎಂಬುದಾಗಿ ಕರ್ತನು ಹೇಳ್ತಾ ಇದ್ದಾನೆ. In that sin you should not be a partaker. ಅವಳಿಗೆ ಯಾವ ಉಪದ್ರವ ಬರುತ್ತೆ? ಇಲ್ಲಿ ಉಪದ್ರವ ಬರುತ್ತೆ ಅಂತ ಬೈಬಲ್ ವಾಕ್ಯ ಹೇಳ್ತದೆ. ಯಾವ ಉಪದ್ರವ ಬರುತ್ತೆ ಅಂತ ಹೇಳಿದ್ರೆ ಅವಳ ಮೇಲೆ ಏನ್ ಬೀಳುತ್ತೆ?
ಅಣು ಬಾಂಬ್ಗಳು ಬೀಳುತ್ತೆ, ನ್ಯೂಕ್ಲಿಯರ್ ಬಾಂಬ್ ಬೀಳುತ್ತೆ ಮತ್ತು ಎಲ್ಲ ಏನಿರ್ತದೆ ಆಟೋಮಿಕ್ ಬಾಂಬ್ಗಳು ಅವಳ ಮೇಲೆ ಬೀಳುತ್ತೆ. Here it is been written as they will, you will receive the plagues. What are these plagues? These plagues are the atomic bombs. ಅವಳು ಸುಟ್ಟು ಕರಕಲಾಗಿ ಬಿಡುತ್ತಾಳೆ. She will be into the fire. ಆದ್ದರಿಂದ ಅವಳ ಉಪದ್ರವಗಳಲ್ಲಿ ನೀವೇನಾಗಬಾರ್ದು, ಪಾಲುಗಾರರಾಗಬೇಡ್ರಿ. So you should not be a partakers of inner sins. ಅವಳನ್ನ ಬಿಟ್ಟು ಹೊರಗೆ ಬನ್ನಿರಿ. So a calling it is there, come out of her. ಗಮನಿಸಿ, ಒಂದು ಕಿಡಿ ಬೆಂಕಿ ಸೋದೋಮೊಳಗೆ ಬೀಳೋದಕ್ಕಿಂತ ಮುಂಚಿತವಾಗಿ ಯಾರು ಹೊರಗಡೆ ಬರ್ತಾರೆ? ಲೋಟ ಹೊರಗಡೆ ಬಂದ. See, a drop of fire which was been into the Sodom, before it is falling, the Lot is coming out of it. ಒಂದು ಹನಿ ನೀರು ಭೂಮಿಗೆ ಬೀಳೋದರೊಳಗಾಗಿ ಲೋಹನು ನಾವೆಯೊಳಗೆ ಸೇರಿದ. See, the one drop of rain water which is coming into this earth, before that Noah is being taken into the ark. ಆಮೇಲೆ ಇಸ್ರಾಯೇಲರು ಐಗುಪ್ತದಿಂದ ಕಾನಾನ್ಗೆ ಹೋದರು. The Israel people come into Canaan. ಆಮೇಲೆ ದೇವರಿಗೆ ಸ್ತೋತ್ರ, ಈಗ ಬ್ಯಾಬಿಲೋನ್ ಬಿಟ್ಟು ಈಗ ಕಾನಾನ್ಗೆ ಹೋಗಬೇಕಾಗಿದೆ. So now they have to leave from Babylon to Canaan. ದೇವರಿಗೆ ಸ್ತೋತ್ರ, ಅವರನ್ನ ಇಸ್ರಾಯೇಲರು ಐಗುಪ್ತವರು ಬಿಟ್ಟ ಮೇಲೆ ಅವರನ್ನ ಕಾನಾನ್ ದೇಶ, ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ದೇವರು ಕರೆ ತರ್ತಾನೆ. After they are coming into Canaan, they have been coming into the promised land. ಜಕರ್ಯ ಪುಸ್ತಕಕ್ಕೆ ನಿಮ್ಮ ಸತ್ಯವೇದವನ್ನು ತಿರುಗಿಸಿರಿ. ಜಕರ್ಯ 9ನೇ ಅಧ್ಯಾಯ 12ನೇ ವಾಕ್ಯ. ಜಕರ್ಯ 9:12. ನಿರೀಕ್ಷೆಯ ಸೆರೆಯವರೇ, ಬಲವಾದ ದುರ್ಗಸ್ಥಾನಕ್ಕೆ ತಿರುಗಿರಿ, 2ರಷ್ಟು ಕೊಡುವೆನೆಂದು ಈ ಹೊತ್ತೇ ಪ್ರಕಟಿಸುತ್ತೇನೆ. 9:12. Zechariah 9:12. Turn you to the stronghold, you prisoners of hope. Even a day do I declare that I will render double unto the thee. ನಿರೀಕ್ಷೆಯ ಸೆರೆಯವರೇ, ಬಲವಾದ ದುರ್ಗಸ್ಥಾನಕ್ಕೆ ತಿರುಗಿರಿ, 2ರಷ್ಟು ನಾನು ನಿಮಗೆ ಕೊಡ್ತೇನೆ. 9:12. I will render double unto thee. ಆಮೆನ್. ದೇವರಿಗೆ ಸ್ತೋತ್ರ. ಡಬಲ್ ಆಗಿ ದೇವರು ಕೊಡ್ತಾನೆ. ಆಮೆನ್. ದೇವರಿಗೆ ಸ್ತೋತ್ರ. 2ರಷ್ಟು ಆಗಿ ದೇವರು ನಮಗೆ ಕೊಡ್ತಾನೆ. You can see he will give you double. ಆಮೆನ್. ನೀವು ಬ್ಯಾಬಿಲೋನ್ನ ಬಿಟ್ಟು ಬನ್ರಿ. You come out of Babylon. ಎಲ್ಲಿಗೆ ಬರಬೇಕು? From where we have to come? ಆ ದುರ್ಗಸ್ಥಾನಕ್ಕೆ ಬರಬೇಕಾಗಿದೆ. We have to come to the stronghold. ದುರ್ಗಸ್ಥಾನಕ್ಕೆ ಬಂದ್ರೆ ಮಾತ್ರವೇ 2ರಷ್ಟು ಆಶೀರ್ವಾದವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. When you come to the stronghold, then only you can receive the double render. 2ರಷ್ಟು ಅಂದ್ರೆ ಏನು? ಕೃಪೆಯ ಮೇಲೆ ಕೃಪೆ. What is the double? The double is the grace on the grace. ಆಮೇಲೆ ವಾಕ್ಯದೊಳಗೆ ಬಂದ್ರೆ ಏನ್ ಸಿಗುತ್ತೆ? ರಕ್ಷಣೆ ಸಿಗುತ್ತೆ. If you come into the word, you will get a salvation. ಆತ್ಮಕ್ಕೆ ವಿಮೋಚನೆ ಸಿಗುತ್ತೆ. And for your soul, you will get a redemption. ಆಮೇಲೆ ಆ ಶರೀರ ವಿಮೋಚನೆ ಕೂಡ ಸಿಗುತ್ತೆ. And also your body gets transformed. ಆದ್ರಿಂದ ಎಲ್ಲಿಗೆ ಬರಬೇಕು? ನೀವು ಬ್ಯಾಬಿಲೋನ್ ಅನ್ನು ಬಿಟ್ಟು ವಾಗ್ದಾನ ಮಾಡಲ್ಪಟ್ಟ ದುರ್ಗಸ್ಥಾನಕ್ಕೆ ನೀವು ಬರಬೇಕಾಗಿದೆ. So where you have to come out? We have to come out of Babylon and you have to come to the stronghold. ಕೃಪೆಯ ಮೇಲೆ ಕೃಪೆ. Grace on the grace. ಆಮೇಲೆ ನಾವು ಆ ವಾಕ್ಯದ ಒಳಗಡೆ ಬಂದ್ರೆ ಏನ್ ಸಿಗುತ್ತೆ ನಿಮಗೆ? ಕೃಪೆಯ ಮೇಲೆ ಕೃಪೆ ಸಿಗುತ್ತೆ. You will get grace on the grace. ರಕ್ಷಣೆ ಸಿಗುತ್ತೆ. We get salvation. ಆತ್ಮಕ್ಕೆ ವಿಮೋಚನೆ ಸಿಗುತ್ತೆ. We get redemption. ಶರೀರ ವಿಮೋಚನೆಯಾದ ಪುತ್ರ ಸ್ವೀಕಾರ ಕೂಡ ನಮಗೆ ಸಿಗುತ್ತೆ. We will also get the body translation. ಆಮೇಲೆ ದೇವರು ಒಂದು ವೇಳೆ ಬ್ಯಾಬಿಲೋನ್ ಅನ್ನ ಬಿಟ್ಟು, ರೋಮಾಪುರಿಯನ್ನ ಬಿಟ್ಟು, ಡಿನಾಮಿನೇಷನ್ ಅನ್ನ ಬಿಟ್ಟು ಹೊರಗಡೆ ಬರದೆ ಹೋದ್ರೆ ಇದು ಯಾವುದನ್ನು ಕೂಡ ಹೊಂದಿಕೊಳ್ಳಿಕ್ಕೆ ಸಾಧ್ಯ